ವಯವೋ ನಾಡಲ್ಲದು ಮೃಗಗಳ ಕ್ಷೇಮ ಇಲ್ಲಿ ಮರಗಳ ಕ್ಷೇಮ ಮೃಗಗಳ ಕ್ಷೇಮ ಜಯ ಸಿಂಹ ಚಾಮುಂಡಿ ತಾಯಿಯಗೆ ನನೆಂದ ನಿಮ್ಮನೆ ಈ ಜನ್ಮದಲ್ಲ ನಾವು ಹುಟ್ಟೋದು ಇಲ್ಲನೆ ಪ್ರಸಾರ ಎಂದು ನಿಮ್ಮರೇ ಶಿವ ಲೇ ವರ್ತನ ಈ ಪಾಟೀಲನೆಂದರೆ ಪರಮಾತ್ಮನೆಂದು ತಿಳಿದುಕೊಂಡಿರುವ ಈ ಊರ ಜನತೆಯಲ್ಲಿ ನೀನೊಬ್ಬ ನನ್ನ ಮನೆಗೆ ಬಂದು ಅಸಹ್ಯವಾಗಿ ಮಾತನಾಡಿದೀಯಾ ವಿವೇಕೆ? ಲೇ ವರ್ತನ, ನೀನು ಇದೇ ರೀತಿ ಇನ್ನೊಂದು ಸಲ ಈ ಪಾಟೀಲನ ಮನೆಗೆ ಬಂದರೆ ನಿನ್ನ ಪಾಲಿಗೆ ಯಮನಾಗಿ ನಿನ್ನ ಜೀವವನ್ನೇ ಒತ್ತೊಯ್ಯುವ ಯಮ ಧರ್ಮ ನಾನಾಗದಿದ್ದರೆ ನನ್ನ ಹೆಸರು ಪವನ ಪುರುಷ ಪಂಡಿತ ಪರಮಾತ್ಮ ಪಾಟೀಲನೇ ಅಲ್ಲ. ಆಶಾ ಆಶಾ ಪಾಟೀಲ್ರಿ, ಆಶಾ ಒಳಗಡೆ ಏನು ಮಾಡುತ್ತಿದ್ದೀಯಾ? ನೋಡಿ, ನಾಳೆ ಯುಗಾದಿ ಹಬ್ಬ ಅಲ್ವಾ, ಅದಕ್ಕಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನೋಡು ಆಶಾ, ನೀನೀಗ ಈ ಮನೆಯನ್ನು ಕ್ಲೀನ್ ಮಾಡುವುದನ್ನು ಬಿಟ್ಟು ನಿನಗಾಗಿ ಒಂದು ಹೊಸ ಸೀರೆಯನ್ನು ತಂದಿರುವೆ, ಅದನ್ನು ಹುಟ್ಟಿಕೊಂಡು ಈ ಬಟ್ಟೆಯನ್ನು ಬಿಚ್ಚಿಟ್ಟು ಬಾ. ಯಾಕೆ ಪಾಟೀಲ್ರಿ? ಏಯ್, ಹೇಳಿದಷ್ಟು ಕೇಳು, ಬೆಚ್ಚಿಟ್ಟು ಬಾ. ಆಯ್ತು ಪಾಟೀಲ್ರಿ, ಈಗಲೇ ಉಟ್ಕೊಂಡು ಬರ್ತೀನಿ. क्या स्वीटी, क्या ब्यूटी. ಚಿಕ್ಕವಳಿಂದಲೇ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಬಂದ್ರು ಆ ಶಾಳ ಮೇಲೆ ಒಂದು ದಿನವೂ ಮನಸ್ಸು ಹರಿಯಲಿಲ್ಲ. ಆದರೆ ಇವತ್ತು ಯಾಕೋ ಆ ಬಡ ಹುಡುಗಿಯ ಸೌಂದರ್ಯದ ಮೇಲೆ ಬಿದ್ದು ಸವಿಯಬೇಕು ಎನ್ನುತ್ತಿದೆ ಅವಳ ದೇಹ ಸುಖ. ಹಾಗಾದರೆ ನಾನು ಅವತ್ತು ಅವಳನ್ನು ಎತ್ತಿ ಮುದ್ದಾಡಲೇಬೇಕು.
ಹುಟ್ಟೋದು ಇಲ್ಲನೆ ಪ್ರೀಸಾರು ಎಂದು ನಂಬರೆ ಪಾಟೀಲ್ರೆ, ನೀವ್ ಹೇಳ್ದಾಗೆ ನೀವು ಕೊಟ್ಟ ಸೀರೆಯನ್ನ ಉಟ್ಕೊಂಡ್ ಬಂದೆ. ವಾಹ್ ಆಶಾ ವಾಹ್ ಹೇ! ಎಂತ ಸೌಂದರ್ಯ ಎಂತ ವಿಧಾನ ಹೇ! ರಂಬೆ ಊರಸ ಮೇಣಕೆರೆಲ್ಲ ನಿನ್ನ ಮುಂದೆ ತೃಣ ಸಮಾನ ಹೇ! ಆ ಶಿಲ್ಪ ಕೆತ್ತಿದ ಶಿಲೆಗಿಂತಲೂ ಹೆಚ್ಚಿಗೆ ಹೊಳೆಯುತ್ತಿದೆ ಆಶಾ ಈ ನಿನ್ನ ಮುಖದ ಲಕ್ಷಣ ಹೇ! ಆಶಾ ಮುಂದಕ್ಕೆ ಪಾಟೀಲ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇವತ್ತ್ಯಾಕೋ ನೀವು ಮಾತಾಡುವಂತ ಮಾತು ನನಗೆ ಸರಿ ಕಾಣ್ತಾ ಇಲ್ಲ. ಸರಿ ಕಾಣುತ್ತಿಲ್ಲ ಹೌದು ಆಶಾ ಹೌದು, ನಾನು ಮಾತನಾಡುವ ಮಾತು ನಿನಗೆ ನನಗೆ ಸರಿ ಕಾಣುತ್ತಿಲ್ಲ. ಆದರೆ ಏನು ಮಾಡುವುದು, ತುಂಬಿ ತುಳುಕುತ್ತಿರುವ ಈ ನಿನ್ನ ಅಪ್ಸರೆಗಿಂತ ಮಿಗಿಲಾದ ಈ ನಿನ್ನ ಸೌಂದರ್ಯ ನನ್ನನ್ನು ಸುಮ್ಮನೆ ಇರುವುದಕ್ಕೆ ಬಿಡುತ್ತಿಲ್ಲ. ಬೇಗನೆ ಅಪ್ಪಿ ಬಿಗಿದಪ್ಪಿ ಮುದ್ದಾಡುವ ರಸಿಕ ನೀನಾಗು ಎಂದು ಹೇಳುತ್ತಿದೆ. ಭಾಷಾ ಮುಂದಕ್ಕೆ ನಿನ್ನನ್ನು ನೋಡುತ್ತಾ ನಿಂತರೆ ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ. ಬೇಗನೆ ಬಂದು ಈಡೇರಿಸು ಈ ಪಾಟೀಲನ ಆಸೆಯನ್ನು. ಪಾಟೀಲ್ರೆ, ಮೈ ಮೇಲೆ ಪ್ರಜ್ಞೆ ಇದೆ ತಾನೇ? ನಾನು ಇದುವರೆಗೂ ನಿಮ್ಮ ಮಗಳಾಗಿ ನಿಮ್ಮ ಸೇವೆಯನ್ನೇ ಮಾಡ್ತಾ ಬಂದಿದ್ದಾಳೆ ಈ ನಿಮ್ಮ ಆಶಾ. ಮಗಳು ಅದು ಹೌದು ಆಶಾ, ನಾನು ಕೂಡ ಇದುವರೆಗೂ ನಿನ್ನನ್ನು ಮಗಳಂತೆ ಭಾವಿಸಿದ್ದೆ. ಸ್ವಂತ ಮಗಳ ಸ್ಥಾನವನ್ನೇ ಕೊಟ್ಟಿದ್ದೆ. ಆದರೆ ಏನು ಮಾಡುವುದು, ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನ ನನ್ನನ್ನು ತಂದೆಯಾಗಿ ಇರುವುದಕ್ಕೆ ಬಿಡುತ್ತಿಲ್ಲ. ಬೇಗನೆ ಅಪ್ಪಿ ಬಿಗಿದಪ್ಪಿ ಮುದ್ದಾಡುವ ರಸಿಕ ನೀನಾಗು ಎಂದು ಹೇಳುತ್ತಿದೆ. ಭಾಷಾ ಮುಂದಕ್ಕೆ. ದೂರ ನಿಲ್ಲೋ ದುರಾತ್ಮ, ನಾಚಿಕೆ ಆಗೋದಿಲ್ವೇನು ಇಂಥ ಮಾತುಗಳನ್ನ ಮಾತಾಡೋದಿಕ್ಕೆ? ಏಯ್, ಇದುವರೆಗೂ ನಿನಗೆ ದಣಿವಾದಾಗ ಸ್ವಂತ ನಿನ್ನ ಮಗಳ ಹಾಗೆ ನಿನಗೆ ಕೈ ಕಾಲನ್ನ ಒತ್ತಿ ನಿನಗೆ ಆರೈಕೆ ಮಾಡಿದ್ದೇನೆ. ಅಂದಮೇಲೆ ನನ್ನ ತೋಳ ಮೇಲೆ ನಿಮ್ಮ ಆಸೆಯನ್ನ ತೀರಿಸಿಕೊಳ್ಳಲು ಮನಸ್ಸು ಮಾಡಿರ್ಬಿರಲ್ಲ, ಇದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪುತ್ತೋ? ಮನಸ್ಸು ಅದು ನನ್ನ ತಪ್ಪಲ್ಲ ಆಶಾ, ಅದು ನನ್ನ ತಪ್ಪಲ್ಲ, ಅದು ನಿನ್ನ ವಯಸ್ಸಿನ ತಪ್ಪು. ಅದು ನಿನ್ನ ಸೌಂದರ್ಯದ ತಪ್ಪು. ಇದುವರೆಗೂ ಈ ನಿನ್ನ ವಯಸ್ಸು ಮಗಳಂತೆ ಕಾಣುತ್ತಿತ್ತು. ಆದರೆ ಈಗ ಈ ನಿನ್ನ 16ರ ವಯಸ್ಸು ನನ್ನನ್ನು ಕೈ ಮಾಡಿ ಕರೆಯುತ್ತದೆ. ನಿನ್ನಲ್ಲಿರುವ ಮುಕುರಂದವನ್ನು ಹೀರುವ ದುಂಬಿ ನೀನಾಗು ಎಂದು. ಅದಕ್ಕೆ ನಿನ್ನೊಡನೆ ಸರಸ ಸಲ್ಲಾಪದವನ್ನು ಆಟವನ್ನು ಆಡಬೇಕೆಂದು ನನ್ನ ಮನೆಯಲ್ಲಿರುವ ಆಳುಗಳನ್ನು ಬೇರೆ ಕೆಲಸಕ್ಕೆ ಕಳಿಸಿದ್ದೇನೆ. ಈಗ ನಮ್ಮ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರು ಇಲ್ಲ. ಸುಮ್ಮನೆ ಸಮಯ ಕಳೆದು ಸಮಾಜಕ್ಕೆ ಗೊತ್ತಾಗುವುದು ಬೇಡ. ಸಪ್ಪಳ ಇಲ್ಲದೆ ಬಂದು ಸೇರಬಾ ನನ್ನನ್ನು. ಬಾರಲೇ ಬಾ. ಕೈ ಬಿಡೋ ಕಪಿ ಅಂತವನೇ. ನೋಡಿ ಪಾಟೀಲ್ರೆ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ. ಬೇಕಾದ್ರೆ ನಿಮಗೆ ಬೇಸರವಾಗಿದ್ರೆ ಒಂದು ಹಾಡನ್ನು ಹಾಡಿ ನಿಮ್ಮ ಮನಸ್ಸನ್ನ ಸಂತೋಷಗೊಳ್ತೀನಿ ನಾನು. ಆದ್ರೆ ನನ್ನ ಶೀಲಕ್ಕೆ ಕೈ ಹಾಕಿ ಈ ಬಡ ಹೆಣ್ಮಗಳ ಬಾಳನ್ನೇ ಹಾಳು ಮಾಡಬೇಡಿ. ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ.
ಹಾಡುತ್ತೀಯ ಹಾಡು. ಹಾಗಾದರೆ ನಿನ್ನ ಹಾಡಿನಿಂದ ಸ್ವರ್ಗ ಸುಖ ಸಿಕ್ಕರೂ ಸಿಗಬಹುದು. ಆಯ್ತು ಪಾಟೀಲ್ರೆ, ನಿಮ್ಮ ಇಷ್ಟದಂತೆ ಹಾಡ್ತೀನಿ. ಹೇ 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 ಲಾ 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 ಲಾ. ನೀನೇ ತಾನೇ ಈ ಜನ್ಮದ ಕಲ್ಪನೆ. ನೀನೇ ತಾನೇ ಈ ಜೀವದ ಪ್ರೇರಣೆ. ನನ್ನ ಉಸಿರಾನೆ ನನ್ನ ಜಗನೀನಿ, ನನ್ನ ಉಸಿರಾನೆ ನನ್ನ ಜಗನೀನಿ. ಎಂದಿಗೂ ಎಂದಿಗೂ ನೀನೆಂದಿಗೂ ಹಾಯಾಗಿದ್ದೆ ನೋಡಿ ನೋಡಿ ಅದ್ಭುತ. ಹಾಳಾಗೋದೆ ನಿನ್ನನ್ನು ನಾ ನೋಡುತ್ತ. ನಿಂಗೊತ್ತ ಯಾರಿಲ್ಲಿ ನಿನ್ನಂತೆ ಎಲ್ಲೋ ದೇವತೆ. ನನ್ನ ಉಸಿರಾನೆ ನನ್ನ ಜಗನೀನಿ, ನನ್ನ ಉಸಿರಾನೆ ನನ್ನ ಜಗನೀನಿ. ಎಂದಿಗೂ ಎಂದಿಗೂ ನೀನೆಂದಿಗೂ ಲಾ 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 ಲಾ. ಇಲ್ಲಿದೆ ಎಲ್ಲ ಇಲ್ಲಿದೆ. ಕರಷ್ಟ ಕರಷ್ಟ. ಆ ಸ್ವರ್ಗವೇ ನಿನ್ನ ಹತ್ತಿರವಿದೆ. ಆಶಾ, ನಾನು ಇದುವರೆಗೂ ಎಷ್ಟೋ ಹೆಂಗಸರ ಮೈ ಮುಟ್ಟಿ ಆನಂದ ಸುಖ ಪಟ್ಟಿದ್ದೆ. ಆದರೆ ನಿನ್ನ ಕೈ ಮುಟ್ಟಿದಷ್ಟು ಕೂಡ ಆನಂದವಾಗಿರಲಿಲ್ಲ. ಈಗ ನಾನು ನಿನ್ನ ಮೈ ಮುಟ್ಟಿ ಆನಂದ ಸುಖವನ್ನು ಅನುಭವಿಸುತ್ತೇನೆ. ಬಾರಲೇ ದ್ರೌಪದಿ. ಪಾಟೀಲ್, ಮರ್ಯಾದೆಯಿಂದ ಕೈ ಬಿಡು ನನ್ನ ಮಕ್ಕಳನ್ನ. ए कुत्ते, कौन रहा ये पाटिल का घर में आके चिल्लाने का कुरी मरे? ಹುಲಿ ಮರಿ ಅಲ್ಲ ಪಟೇಲ, ನಿನ್ನಂತ ಕಾಡು ಪ್ರಾಣಿಗಳನ್ನ ಹರಿದಿದ್ದನ್ನೆಲ್ಲ ಬಂದಿರೋ ಹುಲಿ ಮರಿ. ಹುಲಿ ಮರಿ ಲೇ ಕಿರಣ, ನಾನ್ಯಾರು ಗೊತ್ತಾ? ಪಾಟೀಲ್, ಸಿ ಪಾಟೀಲ್ ಅಂದರೆ ಬೆಂಕಿಯನ್ನ ಸಿಡಿಸುವ ಸಿಡಿಗುಂಡು ಇದ್ದಾಗೆ. ಸುಮ್ಮನೆ ಈ ಪಾಟೀಲಿನ ಸಿಡಿಯುವ ಗುಂಡಿಗೆ ಸಿಕ್ಕು ಸುಟ್ಟು ಸಾಯಬೇಡ ಮಗಳೇ. ಹೊರಟು ಹೋಗು ಇಲ್ಲಿಂದ. ಲೇ ಪಾಟೀಲ, ಲೇ ಕೆಟ್ಟ ಸೂಳೆ ಮಗನೇ ಪಾಟೀಲ, ದೇವತೆ ಎತ್ತಿತ್ತ ಈ ನನ್ನ ಮಕ್ಕಳು ನಿನ್ನ ಹತ್ತಿರ ಬಿಟ್ಟು ನಾನು ಏಡಿಯಂತೆ ಓಡಿ ಹೋಗಲೇ ಇಲ್ಲ. ಇದು ನನ್ನ ನಕ್ಕ ಬೆಳೆಸಿದ ಗಂಡು ದೇಹ, ಅವಳ ಮಾನ ಪ್ರಾಣದ ಸಲುವಾಗಿ ಸದಾ ರಕ್ಷಣೆಗಿರುತ್ತದೆ. ರಕ್ಷಣೆ ಲೇ ಕಿರಣ, ನಿನ್ನಕ್ಕಳ ಮಾನವ ಪ್ರಾಣ ರಕ್ಷಣೆ ಮಾಡುವಕ್ಕಿಂತ ಮೊದಲು ಈ ಪಾಟೀಲನ ಕೈಯಿಂದ ನಿನ್ನ ಪ್ರಾಣ ರಕ್ಷಣೆ ಮಾಡಿಕೊ ಮಗಳೇ. ಆವಾಗ ನಿನ್ನದು ಒಂದು ಗಂಡದೆ ಎನ್ನುತ್ತೇನೆ. ಹರಡಲೇ ಬಡಬಿಕಾರಿ. ಬೇಡಿ ಪಾಟೀಲ್ರೆ, ನನ್ನ ತಮ್ಮನನ್ನ ಏನು ಮಾಡಬೇಡಿ. ನೋಡಿ, ನಿಮ್ಮ ಕಾಲ್ ಹಿಡಿದು ಬೇಡ್ಕೊತೀನಿ,
ನನ್ನ ತಮ್ಮನನ್ನ ಬಿಟ್ಬಿಡಿ ಪಾಟೀಲ್ ರೀ. ಏಯ್ ಸರಿಯಾಚ ಬಿಕಾರಿ ಹಣೆ, ಮೊದಲು ನಿನ್ನ ತಮ್ಮನನ್ನು ಸುಟ್ಟು ಹಾಕಿ ನಂತರ ನಿನ್ನ ಶೀಲವನ್ನು ಸವಿಯುತ್ತಾನೆ. ಹಾರಾಡಲೇ ಬಡ ಬಿಕಾರಿ. ಏ ಪಾಟೀಲ, ದೇವತೆ ಅಂತಿದ್ದೆ ನನ್ನ ಮಕ್ಕಳನ್ನು ಒತ್ತು ಪಾಪ ಕಟ್ಟಿಕೊಂಡೆ ಆ ಮಗನೇ. ಅಕ್ಕ, ನಿನ್ನ ಕಾಲಲ್ಲಿರೋ ಚಪ್ಪಲಿ ತೆಗೆದುಕೊಡು. ಅದೇ ಚಪ್ಪಲಿಂದ ನಮಗೆ ಕೊಡೆದು ನಿಮ್ಮನ್ನು ಒತ್ತ ಶೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿ ಕಿರಣ್ ಕುಮಾರನೆಲ್ಲ ಅಂತೀವಿ ಅಕ್ಕ. ಕ್ರಾಂತಿಯ ಕಿಡಿ ಲೇ ಕಿರಣ, ಈ ಪಾಟೀಲನ ಕೆನ್ನೆಗೆ ಚಪ್ಪಲಿಯಿಂದ ಹೊಡೆದು ನಿನ್ನ ಸೇಡನ್ನು ಇಂಗಿಸಿಕೊಳ್ಳುತ್ತೇನೆಂದು ಬಗಳದಿ ಆಧಾರದ ಕೊಂಡೆ. ನೀನು ನಿಜವಾದ ಗಂಡಸೆ ಆದರೆ ನಾ ಕೊಟ್ಟ ಸಾಲವನ್ನು ಕೊಟ್ಟು ನಿನ್ನ ಅಕ್ಕಳನ್ನು ಕರೆದುಕೊಂಡು ಹೋಗು. ಇಲ್ಲ, ನೀನು ತೆಗೆದುಕೊಂಡ ಸಮಯದವರೆಗೂ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಮಲಗಿಸು. ಏ ಯೋಗ್ಯ, ಮುಂದೆ ಮಾತನಾಡಬರಲಿ. ಇವತ್ತೊಂದು ದಿನ ನನಗೆ ಸಮಯ ಕೊಡು. ನಾಳೆ ಬೆಳಗಾಗುವಷ್ಟರಲ್ಲಿ ನೀ ಕೊಟ್ಟ ಸಾಲ ಬಡ್ಡಿ ಸಮೇತ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಮುಖದ ಮೇಲೆ ಲೇ ಕಿರಣ, ನನ್ನ ಹಣ ಒಂದು ದಿನ ನಿನ್ನ ಹತ್ತಿರ ಬಿಡಬೇಕಾದರೆ ಇವತ್ತೊಂದು ದಿನ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಬಿಡು. ಆದರೆ ಇವತ್ತಿನ ಬಡ್ಡಿಯನ್ನು ಕೊಡುವುದು ಬೇಡ. ನಾಳೆ ಬಂದು ಹಣ ಕೊಟ್ಟು ನಿನ್ನ ಅಕ್ಕಳನ್ನು ಕರೆದುಕೊಂಡು ಹೋಗು. ಪಡಲ್ರಿ, ಇದೇ ಕೆಟ್ಟ ಶಬ್ದ ಬಂದು ಬಡವರ ಸ್ಥಿತಿ ಮಾತನಾಡ್ದು ಸರಿಗಲ್ಲ. ಏಯ್ ಲೇ ಗುಣವಂತ, ಅದನ್ನೆಲ್ಲ ಕೇಳುವುದಕ್ಕೆ ನೀನ್ಯಾರು? ಇವರಿಗೆ ಕೊಟ್ಟ ಹಣವನ್ನು ನೀನು ಕೊಡ್ತೀಯಾ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನ? ಲೇ ಪಾಟೀಲು, ಬಾಯನ್ನು ಬಿಗಿದು ಹಿಡಿದು ಮಾತಾಡ್ಕ ಕಲಿತ್ಕೋ. ಎಷ್ಟಿದೆ ಸಾಲವನ್ನು? ಯಾಕೆ ಕೊಟ್ಟು ಕರೆದುಕೊಂಡು ಹೋಗುತ್ತೀಯಾ? ಕೊಟ್ಟು ಕರೆದುಕೊಂಡು ಹೋಗಲಕ್ಕ ಬಂದಿರ್ದೆ ಪಾಟೀಲ್ರಿ. 1 ಲಕ್ಷ. ಏನು 1 ಲಕ್ಷನಾ? ಇಲ್ಲ, ನಾನು ಅಷ್ಟು ಹಣ ತೆಗೆದುಕೊಂಡಿಲ್ಲ. ನಾನ್ ಸಾಲ ತೆಗೆದುಕೊಂಡಿದ್ದು ಕೇವಲ 30,000 ಮಾತ್ರ. 30,000? 30,000 ತೆಗೆದುಕೊಂಡು ನಿನ್ನ ತಂದೆ 30 ವರ್ಷ ಆಯ್ತು ಹೆಣ್ಣೆ. ಅದಕ್ಕೆ ಬಡ್ಡಿ ಯಾರು ಕೊಡ್ತಾರೆ? ನೋಡಿ ಪಡ್ರಿ, ನೀವು ಕೊಟ್ಟ ಸಾಲವನ್ನು 1 ಲಕ್ಷ ಇರ್ತಿರ್ಬೋದು, ಅದು ನಾನು ಕೊಡ್ತೀನಿ. ನನ್ನ ಹತ್ತಿರ 50,000 ಹಣವಿದೆ. ಇನ್ನು 50,000 ಹಣವನ್ನು ಸಾಯಂಕಾಲ ಬಂದು ಕೊಡ್ತೇನೆ. ಸಾಯಂಕಾಲ? ಸಾಯಂಕಾಲ ಅಲ್ಲ ಗುಣವಂತ, ಒಂದು ಹೆಜ್ಜೆ ಕಿತ್ತಿ ಇಟ್ಟರು ಈ ಪಾಟೀಲಿನ ಹಣ ಕೊಟ್ಟು ಈ ಮನೆಯನ್ನು ಬಿಟ್ಟು ತೊಲಗು. ಇಲ್ಲ, ನೀನು ತೆಗೆದುಕೊಂಡ ಸಮಯದವರೆಗೂ ನನ್ನ ಮನೆಯಲ್ಲಿ ಜೀತದಾಳಿಗೆ ದುಡಿಯಬೇಕು. ದುಡಿಯುತ್ತೀಯಾ? ಏ ಪಟೇಲ, ನೀ ನಾಡಿದ ಮಾತು ಇರೋ ತಮ್ಮಂದ್ರಿಗೆ ಗೊತ್ತಾದ್ರೆ ನಿನ್ನ ನಾಲಿಗೆ ಸೇರಿ ರಕ್ತ ಕುಡಿಯೋದೇ ಬಿಡೋದಿಲ್ಲ. ರಕ್ತ ಕುಡಿಯದೆ? ಲೇ ಕಿರಣ, ಈ ಪಾಟೀಲಿನ ರಕ್ತವನ್ನು ಕುಡಿಯುತ್ತೇನೆ ಎಂದು ಎಷ್ಟೋ ಜನರು ತಮ್ಮ ರಕ್ತವನ್ನು ಹರಿಸಿಕೊಂಡು ಹೋಗಿದ್ದಾರೆ ಈ ಪಾಟೀಲಿನ ಕೈಯಲ್ಲಿ. ಸುಮ್ಮನೆ ಇಲ್ಲದನ್ನು ಮಾತನಾಡಿ ಸತ್ತು ಹೋಗಬೇಡಿರಿ ನೀವೆಲ್ಲರೂ. ಯಾಕೆ ಗುಣವಂತ, ಏನಾಯಿತು? ನೋಡು ಪಡ್ರಿ, ನೀವು ಕೊಟ್ಟ ಸಾಲ 1 ಲಕ್ಷ ಇದ್ದಿರ್ಬೋದು. ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಅಂದ್ರೆ ನಮ್ಮ ಮನೆ ಉತ್ತಾನ ಕೊಡ್ತೇನೆ. ತೋರಿ, ಇವರನ್ನು ಬಿಟ್ಟು ಬಿಡಿರಿ. ಬೇಡಿ ಗುಣವಂತ, ಬೇಡಿ. ಇವರಿಗೆ ಹಣ ಕೊಡಬೇಕಾದವನು ನಾನು. ಬೇಕಾದ್ರೆ ನನ್ನ ಮನೆ ಪತ್ರ ಬರೆದು ಕೊಡ್ತೇನೆ, ತೆಗೆದುಕೊಂಡು ಹೋಗಲಿ. ಲೇ ಕಿರಣ, ಗೊಬ್ಬರದ ಗೊಂಬೆ ಅಂದ್ರು ನಿನ್ನ ಮನೆ ಪತ್ರವನ್ನು ಇಟ್ಟುಕೊಂಡು ನಾನೇನು ಉಪ್ಪಚ್ಚಿಕೊಂಡು ನಕ್ಕಬೇಕಾ? ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿರುವ ಈ ಗುಣವಂತ ತನ್ನ ಮನೆ ಪತ್ರವನ್ನು ಅಡ ಇಟ್ಟು ನಿಮ್ಮನ್ನು ಕರೆದುಕೊಂಡು ಹೋಗಿ ಬಡವರ ರಕ್ಷಕನಾಗಲಿ. ತೋರಿ ಪಡ್ರಿ, ನಮ್ಮ ಮನೆ ಉತ್ತರವನ್ನು ಬೇಕಾದ್ರೆ ನಾನೊಂದು ಸೈನ್ ತಗೋರಿ. ಪಟೇಲ್ರಿ, ಇನ್ನು ಹೋಗಿ ಬರ್ತೇವೆ. ಆಶಾ ಕಿರಣ್, ಬನ್ನಿ ಹೋಗೋಣ. ಯಾರು 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 ಇವರು? ನಾಲ್ಕು
ಗುಣವಂತ ಹೋಗಿ ಬಾ. ಬಡವರ ಬಂಧು ದೀನ ದಲಿತರ ಉದ್ಧಾರಕನೆಂದು ಹೆಸರು ಪಡೆಯುತ್ತಿರುವ ನೀನು ನಿನ್ನ ಮನೆ ಪತ್ರವನ್ನು ಈ ಪಾಟೀಲನ ಕೈಗೆ ಒಪ್ಪಿಸಿ ಹೋದೆಯಲ್ಲ ಮಗಳೇ. ಇಂದಿಗಾಯ್ತು ಮಗಳೇ ನಿನ್ನ ಮನೆ ಈ ಪಾಟೀಲನ ಹೆಸರಿಗೆ. ಗುಣವಂತ ದಾನ ಸೂರ ಕರುಣ ಎಂದು ಎದೆ ತಟ್ಟಿ ಮಾತನಾಡುತ್ತಿದ್ದ ನೀನು ಅದೇ ಜನರ ಎದುರಿಗೆ ನಿನ್ನನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವ ಹಾಗೆ ಮಾಡದಿದ್ದರೆ ಮೇರಾ ನಾಮ್ ಪಾಟೀಲ್ ನಹಿ.